ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ.ಕೆ. ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗ್ತದೆ. ಸಮಯ ಇತ್ಯಾದಿ ಎಲ್ಲ ಮಾಹಿತಿಗಳು ಅಲ್ಲಿ ಸಿಗ್ತದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಹೆಂಗ್ ಓಪನ್ ಮಾಡಬೇಕು ಅಂತ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ಅಲ್ಲಿ ಟ್ರಯಾಂಗಲ್ ಶೇಪ್ ಬಟನ್ ಇದೆ, ಅದನ್ನ ಟಚ್ ಮಾಡಿ ಕೆಳಗಡೆ ಸಂಪೂರ್ಣ ವಿಳಾಸ, ಟೈಮು, ಎಲ್ಲ ಮಾಹಿತಿ ತಮಗೆ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ತಾವು ಉಪಯೋಗ ಮಾಡ್ಕೋಬಹುದು. ಇವತ್ತಿನ ವಿಷಯ ಮತ್ತೆ ವಾಜೀಕರಣ ಚಿಕಿತ್ಸೆಯ ಬಗ್ಗೆ. ವಾಜೀಕರಣ ಅಂದ್ರೆ ಏನು? ವಾಜಂ ಶುಕ್ರಂ ನವಾಜಂ ಅವಾಜಂ ವಾಜೀಕ್ರಿಯತೆ ಇತಿ ವಾಜೀಕರಣಂ. ಅಂದ್ರೆ ಯಾರಿಗೆ 100 ಕಾಲ ಕುದುರೆಯ ಹಾಗೆ ಸಂಭೋಗವನ್ನ ನಡೆಸಲಿಕ್ಕೆ ಶಕ್ತಿ ಇರ್ತದೆ, ಆ ಶಕ್ತಿಯನ್ನ ಮೇಂಟೈನ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು, ಯಾವ ತರದ ಔಷಧಿ, ಯಾವ ತರದ ದಿನಚರ್ಯ, ಋತುಚರ್ಯ ಅನ್ನೋ ವಿಚಾರವನ್ನ ಚರಕ ಮಹರ್ಷಿಗಳು ಮತ್ತು ಸುಶ್ರುತ ಮಹರ್ಷಿಗಳು ತಮ್ಮ ಸಂಹಿತೆಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ವಿಚಾರವಾಗಿ ಇವತ್ತು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತೇನೆ. ಸಾಮಾನ್ಯವಾಗಿ ಯುವಕರು ಯುವತಿಯರು ಲೈಂಗಿಕ ಸಮಸ್ಯೆ ಅಂದ ತಕ್ಷಣನೇ ನೆಟ್ ಓಪನ್ ಮಾಡ್ತೀರಿ, ಯೂಟ್ಯೂಬ್ ಓಪನ್ ಮಾಡ್ತೀರಿ, ಅವು ಇವು ಏನೇನೋ ಸರ್ಚ್ ಮಾಡ್ತೀರಿ, ಆನ್ಲೈನ್ ಅಲ್ಲಿ ಮೆಡಿಸಿನ್ಸ್ ಅನ್ನ ತರಿಸ್ಕೊಳ್ಳೋದು, ತಿನ್ನೋದು, ತಿಂದ್ಬಿಟ್ಟು ಬೇರೆ ಬೇರೆ ಕಾಯಿಲೆಗಳಿಗೆ ಆಹ್ವಾನ ಮಾಡ್ಕೊಳ್ಳೋದು. ದಯವಿಟ್ಟು ಈ ರೀತಿ ಮಾಡ್ಕೋಬಾರದು. ಆಕ್ಚುಲಿ ಈ ಒಂದು ತೊಂದರೆ ಯಾಕೆ ಬಂತು, ಈ ಒಂದು ಲೈಂಗಿಕ ಸಮಸ್ಯೆ ಪುರುಷರಲ್ಲಾಗಿರ್ಬೋದು ಮಹಿಳೆಯರಾಗಿರ್ಬೋದು ಯಾಕೆ ಬಂತು ಅನ್ನೋದು ಬಹಳ ಮುಖ್ಯ. ಯಾಕೆ ಬಂತು ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ಅದನ್ನ ವರ್ಜ್ಯ ಮಾಡ್ಬಿಟ್ರೆ ನಿಧಾನ ಪರಿಮಾರ್ಜನ ಚಿಕಿತ್ಸೆ ಅಂತೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ. ಯಾವ ಕಾಯಿಲೆಗೆ ಯಾವುದು ಕಾರಣವೋ ಅದನ್ನ ವರ್ಜ್ಯ ಮಾಡಿಬಿಟ್ರೆ ಅಲ್ಲೇ ಚಿಕಿತ್ಸೆ ನಿಮಗೆ ಲಭ್ಯ. ನಿಮ್ಮಷ್ಟು ನೀವೇ ಚಿಕಿತ್ಸೆಯನ್ನ ಮಾಡಿಕೊಂಡಂತೆ ಅಂತಂದು ಆಯುರ್ವೇದದಲ್ಲಿ ನಿಧಾನ ಪರಿಮಾರ್ಜನ ಉತ್ತಮ ಚಿಕಿತ್ಸೆ ಅಂತ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಈ ಒಂದು ಲೈಂಗಿಕ ಸಮಸ್ಯೆ ಯಾಕೆ ಬರ್ತದೆ ಗೊತ್ತಾ? ಪುರುಷರಲ್ಲಾಗಿರ್ಬೋದು ಮಹಿಳೆಯರಲ್ಲಾಗಿರ್ಬೋದು ಹಲವಾರು ಕಾರಣಗಳು ಯಾವ್ಯಾವಾಗಿರ್ಬೋದು. ಶುಗರ್ ಇರ್ಬೋದು, ಮಾನಸಿಕ ಖಿನ್ನತೆ ಇರ್ಬೋದು, ಅನಿಮಿಯಾ ಇರ್ಬೋದು, ಅಥವಾ ಮನಸ್ಸಿನ ಸಮಸ್ಯೆಗಳು, ತಮೋಗುಣ ಪ್ರಧಾನ, ರಜೋಗುಣ ಪ್ರಧಾನ. ಅಂದ್ರೆ ಮನಸ್ಸಿನಲ್ಲಿ ವಿಪರೀತ ಚಿಂತೆ, ಭಯ, ಕ್ರೋಧ, ಆತಂಕ, ಶಂಕೆ, ಈ ತರದ ಮಾನಸಿಕ ವಿಕಾರಗಳಾಗಿರ್ಬೋದು. ಆಮೇಲೆ ಹಲವಾರು ಔಷಧಿಗಳ ಸೈಡ್ ಎಫೆಕ್ಟ್ ಆಗಿ ಹಲವಾರು ನಿಮಗೆ ಸೂಟಬಲ್ ಆಗಿರದೇ ಇರುವಂತಹ ಔಷಧಿಗಳನ್ನ ಕೆಲವರು ತಗೊಂತಿರ್ತೀವಿ. ಸುಮ್ನೆ ಪೇನ್ ಕಿಲ್ಲರ್ ತಗೊಳ್ಳೋದು, ಸುಮ್ನೆ ನಿದ್ದೆ ಮಾತ್ರೆಗಳನ್ನು ತಗೊಳ್ಳೋದು, ಅಥವಾ ದೀರ್ಘಕಾಲೀನ ವ್ಯಾಧಿಗಳಲ್ಲಿ ಕೆಲವೊಂದು ಔಷಧಿಗಳನ್ನು ತಗೊಂಡಾಗ ಅದರ ಪ್ರಭಾವ, ಅದರ ಪರಿಣಾಮ ಸ್ವರೂಪವಾಗಿ ತಮಗೆ ಲೈಂಗಿಕತೆಯಲ್ಲಿ ಕುಂದು ಉಂಟಾಗುವಂತಹ ಸಾಧ್ಯತೆ, ಅಥವಾ ಥೈರಾಯ್ಡ್ ಸಮಸ್ಯೆ ಇರಬಹುದು, ಅದರಿಂದನೂ ಬಂದಿರಬಹುದು. ಈ ಎಲ್ಲಾ ಕಾರಣಗಳನ್ನ ತಿಳ್ಕೋಬೇಕು. ಫಸ್ಟ್ ಯಾವ ಕಾರಣದಿಂದ ನಿಮಗೆ ಈ ಸಮಸ್ಯೆ ಆಗ್ತದೆ ಅಂತ ತಿಳ್ಕೊಂಡು ಅದನ್ನ ನೀವು ದೂರಪಡಿಸಬೇಕು. ಆವಾಗ ಚಿಕಿತ್ಸೆ ತನ್ನಷ್ಟು ತಾನೇ ಆಗ್ತದೆ. ಅದ್ರ ಜೊತೆಗೆ ಔಷಧಿಗಳನ್ನ ಪ್ರಯೋಗ ಮಾಡೋದು ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಚಿಕಿತ್ಸೆ. ಇದಕ್ಕೆ ಯಾವುದಪ್ಪ ಅಂತಂದ್ರೆ ಮಲಬದ್ಧತೆ. ಮಲಬದ್ಧತೆ ಎಷ್ಟು ಸಿಂಪಲ್ಲೋ ಅಷ್ಟೇ ಕ್ಲಿಷ್ಟಕರವಾದಂತಹ, ಅಷ್ಟೇ ಎಂಥದ್ದು ಕಾಂಪ್ಲೆಕ್ಸ್ ಹೊಂದಿರುವಂತಹ ಕಾಯಿಲೆ. ಈ ಮಲಬದ್ಧತೆ ಅದು ಒಂದು ದೊಡ್ಡ ಕಾಯಿಲೆನೂ ಹೌದು, ಮತ್ತು ಹಲವಾರು ಕಾಯಿಲೆಗಳ ಒಂದು ಲಕ್ಷಣನೂ ಹೌದು, ಮತ್ತು ಹಲವಾರು ಕಾಯಿಲೆಗಳ ಒಂದು ಮುನ್ಸೂಚನೆನೂ ಹೌದು. ಈ ಮಲಬದ್ಧತೆಯನ್ನ ನೀವು ಯಾವಾಗ ನಿವಾರಣೆ ಮಾಡ್ಕೊಳ್ತೀರಿ ಆವಾಗ ಈ ಒಂದು ಲೈಂಗಿಕ ಆಸಕ್ತಿ, ಲೈಂಗಿಕ ಶಕ್ತಿಯನ್ನು ಕೂಡ ಆಟೋಮೆಟಿಕ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ. ಹೆಂಗೆ ಸರ್ ಮಲಬದ್ಧತೆಗೂ ಲೈಂಗಿಕತೆಗೂ ಹೆಂಗೆ ಸಂಬಂಧ? ನೋಡಿ ವೀಕ್ಷಕರೇ, ಮಲಬದ್ಧತೆ ಮಲ ವಿಸರ್ಜನೆಯನ್ನ ಮಾಡಲಿಕ್ಕೆ ಬೇಕಾಗಿರುವುದು ಅಪಾನ ವಾಯು, ಮತ್ತು ಈ ಲೈಂಗಿಕತೆಯನ್ನ ಕಂಟ್ರೋಲ್ ಮಾಡೋದು ಕೂಡ ಅಪಾನ ವಾಯು. ಅಂದ್ರೆ ಸೊಂಟದ ಕೆಳಗಿನ ಭಾಗದ ಎಲ್ಲಾ ಅಂಗಗಳನ್ನ ಅಪಾನ ವಾಯು ಕಂಟ್ರೋಲ್ ಮಾಡ್ತದೆ. ವಾತಗಳಲ್ಲಿ ನಾನು ಹೇಳಿದ್ರಿ ಆಯುರ್ವೇದ ಸಿದ್ಧಾಂತ ನಿಂತಿರೋದು ತ್ರಿದೋಷ ಸಿದ್ಧಾಂತದ ಮೇಲೆ. ಅವು ಯಾವ್ಯಾವು? ವಾತ, ಪಿತ್ತ, ಕಫ. ವಾತ, ಪಿತ್ತ, ಕಫಗಳು ಇವು ತ್ರಿದೋಷ ಆಗಿದ್ರು ಕೂಡ ಮತ್ತೆ ವಾತದಲ್ಲಿ 5 ವಿಧ. ಯಾವ್ಯಾವು? ಅಪಾನ, ಉದಾನ, ವ್ಯಾನ, ಪ್ರಾಣ, ಸಮಾನ ಅಂತಂದು ಮತ್ತೆ 5 ವಾತಗಳಿವೆ. ಅದರಲ್ಲಿ ಈ ಒಂದು ಯೂರೋಜೆನೆಟಲ್ ಸಿಸ್ಟಮ್ ಮತ್ತು ಈ ಒಂದು ಮಲಬದ್ಧತೆಯನ್ನ ಮತ್ತು ಲೈಂಗಿಕತೆಯನ್ನ, ಈ ತರದ ಒಂದು ಎಲ್ಲಾ ಸಿಸ್ಟಮ್ಗಳನ್ನ ಕಂಟ್ರೋಲ್ ಮಾಡುವುದು ಯಾವುದು ನಮ್ಮ ದೇಹದಲ್ಲಿ ಅಂತಂದ್ರೆ ಅಪಾನ ವಾಯು. ಅಪಾನ ವಾಯು ಸರಿ ಇರಬೇಕು ಅಂತಂದ್ರೆ ಮಲ ವಿಸರ್ಜನೆ ಸರಾಗವಾಗಬೇಕು, ಮೂತ್ರ ವಿಸರ್ಜನೆ ಸರಾಗವಾಗಬೇಕು. ಆವಾಗ ಮಾತ್ರ ನೀವು ಈ ಒಂದು ಲೈಂಗಿಕತೆಯನ್ನ ಇಂಪ್ರೂವ್ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ. ಹಾಗಾದ್ರೆ ಮಲ ವಿಸರ್ಜನೆಗೆ ಯಾವುದು ದಿ ಬೆಸ್ಟ್ ಮೆಡಿಸಿನ್? ಏರಂಡ ತೈಲ ಅಂದ್ರೆ ಹರಳೆಣ್ಣೆ.
ಹರಳೆಣ್ಣೆಯನ್ನ ನೀವು ದಿನನಿತ್ಯ ಬೆಳಗ್ಗೆ 5 ml ತಗೊಳ್ಳೋದು. ಬೆಳಗ್ಗೆ ಎದ್ದ ತಕ್ಷಣ ನೀವು 5 ml ಹರಳೆಣ್ಣೆಯನ್ನು ತಗೊಂಡು ಬಿಸಿನೀರು ಕುಡಿದು ಬಿಡ್ರಿ. ಅರ್ಧ ಗಂಟೆ 1 ಗಂಟೆಯಲ್ಲಿ ಸಂಪೂರ್ಣವಾಗಿ ಮಲ ವಿಸರ್ಜನೆ ಆಗ್ತದೆ. ಆವಾಗ ದೇಹ ಹಗುರ ಆಗ್ತದೆ. ಇದಲ್ಲದೆ ಹಲವಾರು ಇನ್ನೂ ಪರ್ಗೆಟಿವ್ಸ್, ಹಲವಾರು ಮಲ ವಿಸರ್ಜನೆಗೆ ಬಳಕೆ ಮಾಡುವಂತಹ ಔಷಧಿಗಳು ಲಭ್ಯ. ಅವುಗಳನ್ನ ನೀವು ಹತ್ತಿರದ ಆಯುರ್ವೇದ ವೈದ್ಯರನ್ನ ಸಂಪರ್ಕ ಮಾಡಿಬಿಟ್ಟು ಅವರ ಸಲಹೆ ಮೇರೆಗೆ ನೀವು ತೆಗೆದುಕೊಂಡಿದ್ದೇ ಆದಲ್ಲಿ, ಒಂದು ವೇಳೆ ಅಪಾನ ವಾಯು ವಿಕೃತಿಯನ್ನ ನೀವು ಸರಿಪಡಿಸಿದ್ದೇ ಆದಲ್ಲಿ ಖಂಡಿತವಾಗೂ ನೀವು ಈ ಒಂದು ಲೈಂಗಿಕ ತೊಂದರೆಯಿಂದ ಯಾವುದೇ ಔಷಧಿ ಇಲ್ಲದಂತೆ ಹೊರ ಬರಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ನಿಮಗೆ ಇನ್ನೂ ಇದರ ಬಗ್ಗೆ ಸಂಪೂರ್ಣವಾದಂತಹ ವಿವರ, ಸಂಪೂರ್ಣವಾದಂತಹ ಔಷಧಿಗಳು, ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದ್ರೆ ಹತ್ತಿರದ ಆಯುರ್ವೇದ ವೈದ್ಯರನ್ನ ಸಂಪರ್ಕ ಮಾಡಬೇಕಾಗ್ತದೆ. ಅವರ ಸಲಹೆ ಮೇರೆಗೆ ನೀವು ಔಷಧಿಗಳನ್ನು ತೆಗೆದುಕೊಂಡಿದ್ದೆ ಆದಲ್ಲಿ ಖಂಡಿತವಾಗೂ ಈ ತರದ ಒಂದು ಲೈಂಗಿಕ ಸಮಸ್ಯೆಗಳಿಂದ ದೂರ ಉಳಿಲಿಕ್ಕೆ ಸಾಧ್ಯ. ಈ ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದ್ರ ಬಗ್ಗೆ ಎಲ್ಲರೂ ಕೂಡ ಜ್ಞಾನ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ತಮ್ಮ ಮುಂದೆ ಹಾಜರಾಗ್ತೇನೆ. ಧನ್ಯವಾದಗಳು ವೀಕ್ಷಕರೇ.